ಸೌದಿ ಒಪ್ಪಂದದ ಬೆನ್ನಲ್ಲೇ ಭಾರತ ಅಲರ್ಟ್. ಒಪ್ಪಂದ ಬೆನ್ನಲ್ಲೇ ಸೌದಿಗೆ ಭಾರತ ಪರೋಕ್ಷ ಎಚ್ಚರಿಕೆ. ಪಾಕಿಸ್ತಾನ ಭಾರತದ ಶತ್ರು ರಾಷ್ಟ್ರ. ಅದರಲ್ಲೂ ಆಪರೇಷನ್ ಸಿಂಧೂರ ಬಳಿಕ ಪಾಕ್ ಜೊತೆಗಿನ ಎಲ್ಲಾ ಸಂಬಂಧವನ್ನು ಭಾರತ ಕಡಿದುಕೊಂಡಿದೆ. ಇದೆಲ್ಲದರ ಮಧ್ಯೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ನಡುವೆ ಸೆಪ್ಟೆಂಬರ್ 17ರಂದು ನಡೆದಿದ್ದ ಒಂದು ಒಪ್ಪಂದವನ್ನ ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಹಾಗಾದ್ರೆ ಈ ಒಪ್ಪಂದದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಪಾಕಿಸ್ತಾನ ಸೌದಿ ಅರೇಬಿಯಾ ಮಧ್ಯೆ ನಡೆದ ಮಹತ್ವದ ಸೇನಾ ಒಪ್ಪಂದ ಇದಾಗಿದ್ದು, ಯಾರ ಮೇಲೆ ದಾಳಿಯಾದ್ರೂ ಇಬ್ಬರ ಮೇಲೆ ದಾಳಿಯಾದಂತೆ ಎಂಬ ಉಲ್ಲೇಖ ಇದರಲ್ಲಿದೆ. ಹೀಗಾಗಿ ಪಾಕ್ ಹಾಗೂ ಸೌದಿ ಮೇಲೆ ದಾಳಿಯಾದ್ರೆ ಪ್ರತಿ ದಾಳಿಗೆ ಒಪ್ಪಂದ ಮಾಡಿಕೊಂಡಿವೆ. ಇದರಿಂದ ಪಾಕ್ ಮೇಲೆ ಭಾರತ ದಾಳಿ ನಡೆಸಿದ್ರೆ ಸೌದಿ ನೆರವಿಗೆ ಬರುತ್ತಾ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ. ಪರಸ್ಪರ ಹಿತಾಸಕ್ತಿ ಗಮನದಲ್ಲಿ ಇರಲಿ ಎಂದ ಭಾರತ. ಸೌದಿ ಅರೇಬಿಯಾದ ನಡೆಗೆ ಭಾರತ ಪರೋಕ್ಷ ಎಚ್ಚರಿಕೆ. ಇನ್ನು ಪಾಕ್ ಮತ್ತು ಸೌದಿ ಅರೇಬಿಯಾ ನಡುವಿನ ಒಪ್ಪಂದ ಕುರಿತು ಪ್ರತಿಕ್ರಿಯಿಸಿರುವ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್, ಸೌದಿ ಅರೇಬಿಯಾ ಪರಸ್ಪರ ಹಿತಾಸಕ್ತಿ ಮತ್ತು ಸೂಕ್ಷ್ಮತೆಗಳನ್ನ ಗಮನದಲ್ಲಿ ಇಟ್ಟುಕೊಳ್ಳಲಿದೆ ಎಂಬ ನಿರೀಕ್ಷೆ ಇದೆ ಅಂದಿದ್ದಾರೆ. ಇನ್ನು ಮತ್ತೊಂದೆಡೆ ಒಪ್ಪಂದದ ಕುರಿತು ಸ್ಪಷ್ಟನೆ ಕೊಟ್ಟಿರುವ ಸೌದಿ, ಯಾವುದೇ ದೇಶವನ್ನ ಟಾರ್ಗೆಟ್ ಮಾಡಿ ಈ ಒಪ್ಪಂದ ಮಾಡಿಕೊಂಡಿಲ್ಲ ಎಂದಿದೆ. ಯಾವುದೇ ದೇಶವನ್ನ ಟಾರ್ಗೆಟ್ ಮಾಡಿ ಈ ಒಪ್ಪಂದ ಮಾಡಿಕೊಂಡಿಲ್ಲ. ಭಾರತದ ಜೊತೆ ನಮ್ಮ ಸಂಬಂಧ ಹಿಂದೆಂದಿಗಿಂತಲೂ ದೃಢವಾಗಿದೆ. ಅಲ್ಲದೆ ಭಾರತದ ಜೊತೆಗಿನ ನಮ್ಮ ಸಂಬಂಧ ದಿನದಿಂದ ದಿನಕ್ಕೆ ವೃದ್ಧಿಯಾಗ್ತಿದೆ ಅಂತ ಸೌದಿ ಅರೇಬಿಯಾದ ವಿದೇಶಾಂಗ ಇಲಾಖೆ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಒಟ್ಟಾರೆ ಪಾಕಿಸ್ತಾನ ಸೌದಿ ಒಪ್ಪಂದದ ಕುರಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಇದರ ಬೆನ್ನಲ್ಲೇ ಭಾರತ ಸೌದಿಗೆ ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನ ಕೊಡುವ ಮೂಲಕ ಪಾಕ್ ಪರ ನಿಲ್ಲದಂತೆ ಸಂದೇಶ ರವಾನಿಸಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.